ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಚನಾ ಗೌಡ. ನಾನು ನನ್ನ ಮಗ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲೇ ಒಂದು ಪಾರ್ಕ್ ಇತ್ತು, ತುಂಬ ಚೆನ್ನಾಗಿತ್ತು ಆಟ ಆಡೋದಕ್ಕೆ ಮಕ್ಕಳಿಗೆಲ್ಲ. ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹಾಗೆಯೇ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಅಲ್ಲಿ ಹೋಗಿ ಆಟ ಆಡಬೇಕು ಅಂತ ಹೇಳಿ ಹೋದ. ಮುಂದೆ ಮುಂದೆ ಓಡಿ ಹಾಗೆಯೇ ಇಲ್ಲಿಗಿಂತ ಸ್ವಲ್ಪ ಮುಂದೆ ಹೋದಾಗ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಹಿಡ್ಕೊಂತೀನಿ, ಇಲ್ಲಿ ಬಂದ ತಕ್ಷಣ ಹಿಡ್ಕೊಂತೀನಿ. ಬಾ ಕಮ್ ಸೈ ಬಾ ಬಾ ಬಾ. ಅಣ್ಣಾಗಿದ್ರೆ ಎಷ್ಟು ಆಡ್ತಿದ್ದೆ ಗೊತ್ತಾ? ಬಾ ಬೇಗ ಬಾ. ತುಂಬಾನೇ ಲಾಂಗ್ ಇದೆ ಅಂದ್ಬಿಟ್ಟು ಅವನು ಒಂದ್ಸತಿ ಟ್ರೈ ಮಾಡಲೇ ಇಲ್ಲ. ನಾ ತುಂಬ ಒಂದ್ಸತಿನಾದ್ರೂ ಜಾರ್ಕೊಂಡು ಬಾರೋ ಅಂತ ತುಂಬ ಹೇಳಿದೆ. ಇದು ತುಂಬಾ ಗಿಟ್ಟಕ್ಕಿದೆ, ಉದ್ದ ಇಲ್ಲ. ಬಾ ಇದೆ ಅಂದ್ಬಿಟ್ಟು ಬೇಗ ಬಾ. ಇಲ್ಲಿ ಏನು ಎಲೆ, ಇದು ಎಲೆ ಬಿದ್ದಿದ್ದಾವದ ಅಲ್ಲಿ ಮೇಲ್ಗಡೆ ಎಲೆ ನಾನೇ ಒಂದ್ಸರ್ತಿ ಜಾರ್ಕೊಂಡು ಬರಬೇಕು ಅನ್ನೋ ಥರ ಬೇಗ ಬಾ ಸೈ ಅಂತ ಬಾ. ಅವ್ನು ಬರಲಿಲ್ಲ, ಭಯ ಬಿದ್ಕೊಂಡು. ನಾ ಇಲ್ಲೇ ಇದೀನಿ ತಾನೆ, ಎಲ್ಲ ದೂರ ಇದೀನಾ? ಹಾಗೆಯೇ ಒಂದು ಸ್ವಲ್ಪ ಅಲ್ಲೇ ಅಕ್ಕಪಕ್ಕ ಈ ಥರದ್ದು ಇದು ಹಾಕಿದರು. ಈ ಥರದ್ದಾದರೆ ತುಂಬಾ ಇಷ್ಟಪಟ್ಟು ಆಟ ಆಡಿದ ಅವನು. ಆ ಥರದ್ದಾದರೆ ಯಾವುದೂ ಭಯ ಇಲ್ಲ ನನಗೆ, ಆರಾಮಾಗಿ ಆಟ ಆಡ್ತೀನಮ್ಮ ಅಂದ್ಬಿಟ್ಟು ಆಡ್ದ. ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ದ. ಹಾಗೆ ಅಲ್ಲೇ ಈ ಥರ ಸುತ್ತರಿಯೋದಿತ್ತು, ಇದರಲ್ಲಿ ಕುತ್ಕೊಂಡು ಸುಮಾರು ಹೊತ್ತು ಆಟ ಆಡ್ದ ಇಷ್ಟಪಟ್ಟು. ಅಲ್ಲಿ ನೋಡ್ತಾ ಇದ್ದರೆ ನಾವೇ ಹೋಗಿ ಆಟ ಆಡಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆದರೆ ಅಕ್ಕಪಕ್ಕ ಜನ ಇದ್ರಲ್ವಾ, ಏನಾದರೂ ಅನ್ಕೊತಾರೇನೋ ಅಂದ್ಬಿಟ್ಟು ಆಡ್ಬೋದಿತ್ತು. ಹಾಗೇನೂ ಅಲ್ಲಿ ಏಜ್ ಇದ್ರದ್ದೇನೂ ಹಾಕಿರಲಿಲ್ಲ. ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು, ಆದರೆ ಆಟ ಆಡ್ಬೋದಿತ್ತು. ಆಮೇಲೆ ಇದು ಸಂಡೇ ಬಂದುಬಿಟ್ಟು ನಾನು ನನ್ನ ಫ್ಯಾಮಿಲಿ ಜೊತೆಗೆ ಹೋಗಿದ್ವಿ. ಇದು ನಮ್ಮ ಯಜಮಾನ್ರ ಫ್ರೆಂಡ್ ಸಾಕಿರುವಂತಹ ಗೀರ್ ಹಸುಗಳು. ಇದು ನೋಡಬೇಕು ಹೇಳ್ತಾಯಿದ್ರು, ನೋಡಬೇಕು ಅನ್ನೋ ಆಸೆ ಇತ್ತು. ಹೋಗಿದ್ವಿ. ಚೆನ್ನಾಗಿ ಒಳ್ಳೆ ಸಾಕ್ಕೊಂಡಿದ್ದಾರೆ ಪ್ರಾಣಿಗಳನ್ನು, ಈ ಥರದ್ದು ಹಸುಗಳನ್ನು. ತುಂಬಾ ಇಷ್ಟ ಆಯಿತು. ನನ್ನ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಿದ್ವಿ. ಅದರಲ್ಲೂ ಮಕ್ಕಳಿಗೂ ತುಂಬ ಖುಷಿ ಆಯಿತು, ನನಗೂ ತುಂಬಾ ಖುಷಿ ಆಯಿತು. ಯಾಕಂದರೆ ಹಳ್ಳಿ ಸೈಡು ಇರುವಂತಹ ಒಂದು ವಾತಾವರಣನೇ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸಂಡೇ ಅದರಲ್ಲೂ ಹೋಗಿದ್ವಿ ನಾವು. ಇಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಅವತ್ತು ಸ್ವಲ್ಪ ಮಳೆ, ಚಿಟಿ ಮಳೆ ಇತ್ತು. ಏನೋ ಒಂಥರ ಹಳ್ಳಿಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ತುಂಬಾ ಖುಷಿ ಆಯಿತು. ಈ ಸರ್ತಿ ನನ್ನ ಸಂಡೇ ಈ ಥರದ್ರಲ್ಲಿ ಕಳೆದಿದ್ವಿ. ತುಂಬ ಚೆನ್ನಾಗಿತ್ತು. ಊಟಕ್ಕೆ ತೊಗೊಂಡೋಗಿದ್ವಿ, ಅಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಏನೋ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಅನ್ನಿಸ್ತು ನನಗೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್.